ಡಿರೈವೇಶನ್ ಆಫ್ ಎಕ್ಸ್ರೇ ಡಿಫ್ರಾಕ್ಷನ್ ಆ್ಯಂಡ್ ಬ್ರಾಗ್ಸ್ ಲಾ. ನಾವು ಎಕ್ಸ್ರೇ ಡಿಫ್ರಾಕ್ಷನ್ನ ಡಿರೈವೇಶನ್ ಮಾಡಬೇಕು. ಅದೇನಾಗುತ್ತದು ಬ್ರಾಗ್ಸ್ ಲಾ ಅಂತಲೂ ಹೇಳ್ತೀವಿ. ದಿಸ್ ಈಸ್ ಅಪ್ಟೈನ್ಡ್. ಹೇಗೆ ಅಪ್ಟೈನ್ ಆಗುತ್ತೆ ಅಂದರೆ, ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ಡಿಫ್ರಾಕ್ಷನ್ ಪ್ಯಾಟ್ರನ್ನ ಅಪ್ಟೈನ್ ಆಗುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿದ್ದು WL Bragg. So this equation is called as a Bragg's equation. This law is known as Bragg's law. He used homogeneous X-ray. ಬ್ರಾಗ್ಸ್ ಏನು ಮಾಡ್ತಾರೆ, ಡಿಫ್ರಾಕ್ಷನ್ ಪ್ಯಾಟ್ರನ್ ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ಆಗುತ್ತಲ್ವ, ಅದಕ್ಕೆ ಯೂಸ್ ಮಾಡುವಂಥದ್ದು ಎಕ್ಸ್ರೇ ಹೋಮೋಜೀನಿಯಸ್ ಆಗಿರುತ್ತೆ. ಹೋಮೋಜೀನಿಯಸ್ ಅನ್ನೋದ್ರಲ್ಲಿ ವೇವ್ ಎಕ್ಸ್ರೇ ಏನಾಗಿರುತ್ತೆ, ಸಿಂಗಲ್ ವೇವ್ ಲೆಂತ್ ಇರುತ್ತೆ. ಅದರಲ್ಲಿ ಯೂಸ್ ಮಾಡುವಂತಹ ಕ್ರಿಸ್ಟಲ್ ಏನಾಗಿರುತ್ತೆ, ಡಿಫ್ರಾಕ್ಷನ್ ಗ್ರೇಟಿಂಗ್ ಆಗಿರುತ್ತೆ. ಏನು ಮಾಡ್ತಾರೆ, ವೆನ್ ಎ ಬೀಮ್ ಆಫ್ ಇದು 1 2 3 ಇರೋದು ಇದು ಕ್ರಿಸ್ಟಲ್ ಪ್ಲೇನ್. ಈ ಕ್ರಿಸ್ಟಲ್ ಪ್ಲೇನ್ನಲ್ಲಿರುವಂತಹ ಈಚ್ ಆಟಮ್, ಪ್ರತಿಯೊಂದು ಆಟಮ್ ಏನು ಮಾಡುತ್ತೆ, ಅದ್ರ ಮೇಲೆ ಎಕ್ಸ್ರೇ ಪಾಸ್ ಮಾಡಿದರೆ ಅದು ಏನು ಮಾಡುತ್ತೆ, ಸ್ಕ್ಯಾಟರ್ ರಿಫ್ಲೆಕ್ಟ್ ಮಾಡುತ್ತೆ, ಬಂದಂತಹ ರೇಸ್ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ದಿಸ್ ಆ್ಯಕ್ಟ್ ಆಸ್ ಎ ಸ್ಕ್ಯಾಟರಿಂಗ್ ಸೆಂಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ವೆನ್ ಎ ಬೀಮ್ ಆಫ್ ಎಕ್ಸ್ರೇ ಈಸ್ ಪಾಸ್ಡ್ ಥ್ರೂ ಎ ಕ್ರಿಸ್ಟಲ್ ಪ್ಲೇನ್, when a beam of X-ray is passed through a crystal, each atom in a crystal plane act as a scattering center, so thus emit the secondary radiation. ಬಂದಂತಹ ರೇ ಏನಾಗುತ್ತೆ, ಸ್ಕ್ಯಾಟರ್ ಆಗಿ ಏನಾಗುತ್ತೆ, ಅದು ಎಮಿಟ್ ಮಾಡುತ್ತೆ. ಸೇಮ್ ಇದು ಒಂದು ಏನು ಮಾಡಿದೆ ಇಲ್ಲಿ, ಈ ಎಕ್ಸ್ರೇ ಕ್ರಿಸ್ಟಲ್ ಸರ್ಫೇಸ್ ಮೇಲೆ ಸ್ಟ್ರೈಕ್ ಆಗೋದನ್ನ ನಾವು ಇನ್ಸಿಡೆಂಟ್ ಆಫ್ ಎಕ್ಸ್ರೇ ಅಂತ ಹೇಳ್ತೀವಿ. ಇನ್ಸಿಡೆಂಟ್ ಬೀಮ್ ಆಫ್ ಎಕ್ಸ್ರೇ, ಇದು 1 2 ಇದೇನಿದು ಇನ್ಸಿಡೆಂಟ್ ಆಫ್ ಎಕ್ಸ್ರೇ. ಅದು ಸ್ಕ್ಯಾಟರ್ ಆಗಿ ಎಮಿಟ್ ಆಗುವಂಥದ್ದು ರಿಫ್ಲ್ಯಾಕ್ಟಿವ್ ಬೀಮ್ ಆಫ್ ಎಕ್ಸ್ರೇ. ಇದೇನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ರಿಫ್ಲೆಕ್ಟಿಂಗ್ ಬೀಮ್ ಆಫ್ ಎಕ್ಸ್ರೇ ಅಂತ ಹೇಳ್ತೀವಿ. ಕನ್ಸಿಡರ್ ಎ ಕ್ರಿಸ್ಟಲ್ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆಂಟ್ ಪ್ಲೇನ್. ಕ್ರಿಸ್ಟಲ್ಗೆ ಡಿಫ್ರೆಂಟ್ ಪ್ಲೇನ್ ಇದೆ, ಅದು 1 2 3 ಅಂತ ನಾವು ಹೇಳಿದ್ದೀವಿ. ಬೋತ್ ಆರ್, ಅದೆಲ್ಲ ಏನಾಗಿದೆ, ಕ್ರಿಸ್ಟಲ್ ಪ್ಲೇನ್ 1 2 3 ಆರ್ ಪ್ಯಾರಲಲ್ ಟು ಈಚ್ ಅದರ್. ಏನಾಗಿದೆ, ಅದು ಪ್ಯಾರಲಲ್ ಆಗಿದೆ. ಸ್ಪೇಸ್ ಬಿಟ್ವೀನ್ ದಿ ಕ್ರಿಸ್ಟಲ್ ಪ್ಲೇನ್ ಈಸ್ ಕಾಲ್ಡ್ ಆಸ್, ಈಸ್ ಡಿನೋಟೆಡ್ ಆಸ್ D. ದಟ್ ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆರ್ ಸ್ಪೇಸ್ ಬಿಟ್ವೀನ್ ದಿ ಟೂ ಪ್ಲೇನ್. ಇಲ್ಲೂ ಆಗಿರ್ಬೋದು, ಕೆಳಗೂ ಆಗಿರ್ಬೋದು, ಎರಡು ಪ್ಲೇನ್ಗಳ ಮಧ್ಯೆ ಇರುವ ಸ್ಪೇಸ್ನ ನಾವು D ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ D ಅಂದರೆ ಡಿಸ್ಟೆನ್ಸ್ ಅಂತ ಡಿನೋಟ್ ಮಾಡ್ತೀವಿ. ಎಕ್ಸ್ರೇ ಪ್ಲೇನ್ ಮೇಲೆ ಸ್ಕ್ಯಾಟರ್ ಆದಾಗ ಆಗುವಂತಹ ಆ್ಯಂಗಲ್ನ ನಾವು ಟೀಟಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ರೇ ಬೀಮ್ ಸ್ಟ್ರೈಕ್ ದಿ ಕ್ರಿಸ್ಟಲ್ ಸರ್ಫೇಸ್ ಅಟ್ ಆನ್ ಆ್ಯಂಗಲ್ ಟೀಟಾ. ಈಚ್ ಆಟಮ್ ಇನ್ ಎ ಗಿವನ್ ಲೇಯರ್, ಇಲ್ಲಿರುವಂತಹ ಎಲ್ಲ ಗಿವನ್ ಏನಾಗುತ್ತೆ, ಇಲ್ಲಿಗೆ ಬಂದಾಗ ಇದು ಟೀಟಾ ಆಗುತ್ತೆ. ಈ ಬೀಮ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಸ್ಟ್ರೈಕ್ ಆದಾಗ ದಿಸ್ ಈಸ್ ಆಲ್ಸೋ ಟೀಟಾ ಆಗುತ್ತೆ. ಇನ್ ದಿಸ್ ಫಿಗರ್ 2 ಇನ್ಸಿಡೆಂಟ್ ಬೀಮ್ 1 2, ಈ 2 ಇನ್ಸಿಡೆಂಟ್ ಬೀಮ್ ಏನಾಗುತ್ತೆ, ರಿಫ್ಲೆಕ್ಟೆಡ್ ಬೈ ಬೀಮ್ ಏನಾಗುತ್ತೆ, ಕ್ರಿಸ್ಟಲ್ ಪ್ಲೇನ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಾಗ ಅದು ರಿಫ್ಲೆಕ್ಟ್ ಆಗುವಂತಹ ಪಾಯಿಂಟ್ ಆಫ್ ಆಟಮ್ ಯಾವುದು, O ಆ್ಯಂಡ್ B. O ಈಸ್ ಫಸ್ಟ್ ಒಂದು ಇನ್ಸಿಡೆಂಟ್, ಪಾಯಿಂಟ್ B ಈಸ್ ದಿ ಯಾವುದದು ಸೆಕೆಂಡ್ ಇನ್ಸಿಡೆಂಟ್ ಆದಂತಹ ಬೀಮ್. ಏನಾಗಿ ಹೇಳ್ಬೋದು, 2 ಇನ್ಸಿಡೆಂಟ್ ಪ್ಯಾರಲಲ್ ಎಕ್ಸ್ರೇ 1 and 2 ಆರ್ ರಿಫ್ಲೆಕ್ಟೆಡ್ ಬೈ 2 ಆಟಮ್ O and B in 2 adjacent layer. B is vertical below O ಗಿಂತ ಏನಾಗಿದೆ, ಅದು ವರ್ಟಿಕಲಿ ಬಿಲೋ ಆಗಿದೆ. ದ ರಿಫ್ಲೆಕ್ಟೆಡ್ ಎಕ್ಸ್ರೇ ಫ್ರಮ್ ಈ ರಿಫ್ಲೆಕ್ಟೆಡ್ ಆಗುತ್ತಲ್ಲ ಎಕ್ಸ್ರೇ, ಅದೇನಾಗಿರುತ್ತೆ, ಟ್ರಾವೆಲ್ಸ್ ಲಾಂಗ್. ಎಕ್ಸ್ರೇ
ಎಕ್ಸ್ರೇ ಒಂದು ಕಡೆ ಇನ್ಸಿಡೆಂಟ್ ಆಗಿದೆ, ಅದು ರಿಫ್ಲೆಕ್ಟ್ ಆಗುವಂಥದ್ದು ಏನಾಗಿರುತ್ತೆ, ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಫ್ರಮ್ ದಿ ಪಾಯಿಂಟ್, ಯಾವ ಪಾಯಿಂಟಲ್ಲಿ ಆಗುತ್ತೆ, ಫ್ರಮ್ ಪಾಯಿಂಟ್ ಓ, ಫಸ್ಟ್ ಒನ್ ತಗೊಳ್ಳೋಣ. ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಆದಾಗ ಅದು ರಿಫ್ಲೆಕ್ಟೆಡ್ ಆಗ್ತಿದೆ ಅಂದರೆ ಅದೇನಾಗಿರುತ್ತೆ, ತುಂಬ ಲಾಂಗಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಈ ರೀತಿ ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ, ಪಾಯಿಂಟ್ ಓ ಇಂದ ಏನಾಗುತ್ತೆ, ಇದು ಲಾಂಗಲ್ಲಿ ಆದಾಗ ಈ ರೀತಿ ನಾವು ಅದನ್ನು ಡ್ರಾ ಮಾಡ್ತೀವಿ. ಡ್ರಾ ಎ ಓ ಅಂಡ್ ಓ ಸಿ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಅಂಡ್ ರಿಫ್ಲೆಕ್ಟೆಡ್ ರೇಸ್. ಇನ್ಸಿಡೆಂಟ್ ಪ್ಲೇನ್ ಮೇಲೆ ಇನ್ಸಿಡೆಂಟ್ ಆಗಿದೆ ಅಂದರೆ ಅದು ರಿಫ್ಲೆಕ್ಟ್ ಆಗುತ್ತೆ. ಎಕ್ಸ್ರೇ ರಿಫ್ಲೆಕ್ಟ್ ಏನಾಗೋದು, ಅದು ಲಾಂಗ್ ಆಗುತ್ತೆ, ವೆರಿ ಲಾಂಗ್. ಸೊ ನಾವೇನು ಮಾಡ್ತೀವಿ, ಡ್ರಾ ಮಾಡ್ತೀವಿ. ಎಲ್ಲಿವರೆಗೂ ಕೆಳಗೆ ಇನ್ಸಿಡೆಂಟ್ ಆಗಿದೆ ಅಲ್ಲಿವರೆಗೂ ಲಾಂಗ್ ಏನು ಮಾಡ್ತೀವಿ, ಈ ರೀತಿ ಡಾಟೆಡಲ್ಲಿ ಡ್ರಾ ಮಾಡ್ತೀವಿ. ಆಗ ಎ ಓ ಆ್ಯಂಡ್ ಓ ಸಿ ಪರ್ಪೆಂಡಿಕ್ಯುಲರ್ ಟು ದಿ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ. ಇನ್ಸಿಡೆಂಟ್ ಮತ್ತು ರಿಫ್ಲೆಕ್ಟೆಡ್ ರೇಗೆ ಅದೇನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಈಚ್ ಆಫ್ ದಿ ಲೈನ್ಸ್ ಈ ರೀತಿ ನಾವೇನು ಮಾಡಿ ಲೈನ್ನ ಹಾಕ್ತೀವಿ, ಡ್ರಾ ಮಾಡ್ತೀವಲ್ವಾ, ಈ ಲೈನ್ಸ್ ಮೇಕ್ ಆ್ಯನ್ ಆ್ಯಂಗಲ್ ಟೀಟಾ. ಏನಾಗುತ್ತೆ, ಆ್ಯಂಗಲ್ ಟೀಟಾ. ಸಿ ಹಿಯರ್, ದಿಸ್ ಮೇಕ್ ಆ್ಯನ್ ಆ್ಯಂಗಲ್ ಟೀಟಾ ವಿತ್ ಓ ಬಿ. ಯಾವಾಗ ಇದು ಆ್ಯಂಗಲ್ ಟೀಟಾ ಆಗುತ್ತೆ, ನಾವು ಓ ಇಂದ ಬಿಗೆ ಒಂದು ಲೈನ್ನ ನಾವು ಏನು ಮಾಡೋದು, ಡ್ರಾ ಮಾಡಿದಾಗ ಏನಾಗುತ್ತೆ, ಆ್ಯಂಗಲ್ ಟೀಟಾ. ಇಲ್ಲಿ ಕೂಡ ಏನಾಗುತ್ತೆ, ಆ್ಯಂಗಲ್ ಟೀಟಾ. ಈಚ್ ಆಫ್ ದೀಸ್ ಲೈನ್ ಮೇಕ್ ಆ್ಯನ್ ಆ್ಯಂಗಲ್ ಟೀಟಾ ವಿತ್ ಓ ಬಿ whose length is equal to the spacing d. ಓ ಬಿ ಅಂತ ಹೇಳ್ಬೋದು. ಎರಡು ಕ್ರಿಸ್ಟಲ್ ಪ್ಲೇನ್ನ ಮಧ್ಯೆ ಇರುವಂತಹ ಸ್ಪೇಸ್ನ ನಾವೇನಂತ ಹೇಳ್ತೀವಿ, ಓ ಬಿ ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು ಡಿ. ಸೊ ಟ್ರಯಾಂಗಲ್ ಓ ಎ ಬಿ, ಈ ಟ್ರಯಾಂಗಲ್ ಓ ಎ ಬಿ ತಗೊಂಡಾಗ ಸೈನ್ ಥೀಟಾ ಈಸ್ ಈಕ್ವಲ್, ಅದನ್ನು ಇಲ್ಲಿದೆ ನೋಡಿ, ಅದೇ ಫಿಗರ್ನೇ ನಾನು ಝೂಮ್ ಹಾಕಿ ಇಲ್ಲಿ ಬರೆದಿದ್ದೀನಿ. ಏನಾಯಿತು, ಟ್ರಯಾಂಗಲ್ ಓ ಎ ಬಿ ತಗೊಳ್ಳಿ. ಟ್ರಯಾಂಗಲ್ ಓ ಎ ಬಿ ಅದರಲ್ಲಿ ಏನಾಗಿರುತ್ತೆ, ಸೈನ್ ಥೀಟಾ ಈಸ್ ಈಕ್ವಲ್ ಎ ಬಿ ಬೈ ಓ ಬಿ. ನಾವು ಫೈಂಡ್ ಔಟ್ ಮಾಡುವಂಥದ್ದು ವೇವ್ ಫ್ರಂಟ್ ಎ ಬಿ ಮತ್ತು ನಮಗೆ ಬಿ ಸಿ ಫೈಂಡ್ ಔಟ್ ಮಾಡಬೇಕು. ಉಳಿಯುವಂತಹ ಟ್ರಯಾಂಗಲ್ ಸೈನ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಿಸ್ ಅಂತ ಉಂಟು. ಯಾವುದು, ಎ ಬಿ ಬೈ ಓ ಬಿ. ಸೈನ್ ಥೀಟಾ ಈಸ್ ಈಕ್ವಲ್ ಎ ಬಿ ಬೈ ಬಿ ಓ. ನಮಗೆ ಎ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಸ್ಪೇಸ್ ಬಿಟ್ವೀನ್ ದಿ ಟೂ ಪ್ಲೇನ್ ಗೊತ್ತಿದೆ. ಓ ಬಿ ಅಂದರೆ ಎಷ್ಟಿದೆ, ಡಿಸ್ಟೆನ್ಸ್ ಡಿ ಇದೆ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಎ ಬಿ ಬೈ ಡಿ. ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಬಿ. ಸೊ ಎ ಬಿ ಈಸ್ ಈಕ್ವಲ್ ಡಿ ಇಂಟು ಸೈನ್ ಥೀಟಾ. ವೇವ್ ಫ್ರಂಟ್ ಎ ಬಿ ಈಸ್ ಈಕ್ವಲ್ ಡಿ ಇಂಟು ಸೈನ್ ಥೀಟಾ. ಅದೇ ರೀತಿ ಟ್ರಯಾಂಗಲ್ ಓ ಸಿ ಬಿ ತಗೊಳ್ಳೋಣ. ಟ್ರಯಾಂಗಲ್ ಓ ಸಿ ಬಿ ತಗೊಂಡಿದ್ದೀವಿ ಅಂದರೆ ಸೈನ್ ಥೀಟಾ ಈಸ್ ಈಕ್ವಲ್ ಬಿ ಸಿ ಡಿವೈಡ್ ಓ ಬಿ. ಬಿ ಸಿಗೆ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಓ ಬಿಗೆ ವ್ಯಾಲ್ಯೂ ಗೊತ್ತಿದೆ. ಓ ಬಿ ಅಂದರೆ ಸ್ಪೇಸ್ ಬಿಟ್ವೀನ್ ದಿ ಕ್ರಿಸ್ಟಲ್ ಪ್ಲೇನ್. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಬಿ ಸಿ ಬೈ ಡಿ. ಬಿ ಸಿ ವೇವ್ ಫ್ರಂಟ್ ಬಿ ಸಿ ಈಸ್ ಈಕ್ವಲ್ ಡಿ ಇಂಟು ಸೈನ್ ಥೀಟಾ. ದ ಕನ್ಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಬಿಟ್ವೀನ್ ದಿ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್, ರಿಫ್ಲೆಕ್ಟ್ ಆಗುತ್ತಲ್ಲ ಆ ವೇವ್ ಫ್ರಂಟ್ನ ಕನ್ಸ್ಟ್ರಕ್ಟಿವ್ ಡಿಫ್ರೆನ್ಸ್ ಬಿಟ್ವೀನ್ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ಈಸ್ ಈಕ್ವಲ್ ಟು ದಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಅಂತಿದೆ. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಈಸ್ ನಥಿಂಗ್ ಬಟ್ ವೇವ್ ಲೆಂತ್. ವೇವ್ ಲೆಂತ್ಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಆಫ್ ರಿಫ್ಲೆಕ್ಟಿವ್ ವೇವ್ ಫ್ರಂಟ್. ಕನ್ಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಅಂದರೆ ಯಾವುದಾಗುತ್ತೆ, ಎ ಬಿ ಮತ್ತು ಬಿ ಸಿ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ದಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಅಂದರೆ ಎನ್ ಸಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಅಡಿಷ್ನಲ್ ಪಾತ್. ಇದು ಏನು, ಅಡಿಷ್ನಲ್ ಪಾತ್ ಅಲ್ವಾ ನಾವು ಇಲ್ಲಿ ಇದು ಮಾಡಿರೋದು. ದಿಸ್ ಈಸ್ ದಿ ಅಡಿಷ್ನಲ್ ಪಾತ್. ಈ ರೀತಿ ನಾವು ಪಾತ್ನ ಡ್ರಾ ಮಾಡಿದ್ದೀವಿ. ಆವಾಗ ನಮಗೆ ಇದೊಂದು ಎಕ್ಸ್ಟ್ರಾ ಸಿಕ್ಕಿದೆ, ಎ ಬಿ ಮತ್ತು ಬಿ ಸಿ. ದ ಅಡಿಷ್ನಲ್ ಪಾತ್ ಟ್ರಾವೆಲ್ಡ್ ಬೈ ದಿ ರೇ ರಿಫ್ಲೆಕ್ಟೆಡ್. ರೇ ರಿಫ್ಲೆಕ್ಟ್ ಆಗುತ್ತಲ್ವಾ, ಈ ರಿಫ್ಲೆಕ್ಟ್ ಆದಾಗ ಅಡಿಷ್ನಲ್ ಪಾತ್ ಏನಾಗಿದೆ, ಅದು
ಟ್ರಾವೆಲ್ ಮಾಡಿದೆ that is equal to the additional path traveled by the ray reflected from the second layer is equal to the ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಎ ಬಿ ಪ್ಲಸ್ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಆಗುತ್ತೆ. ದಸ್ ದಿ ಕನ್ಸ್ಟ್ರಕ್ಟಿವ್ ಇಂಟರ್ಫಿರೆನ್ಸ್ ಬಿಟ್ವೀನ್ ದಿ ಟೂ ರೇಸ್ ಏನಾಗುತ್ತೆ ಆವಾಗ ಎ ಬಿ ಮತ್ತು ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಅದೇನದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಫ್ ವೇವ್ ಫ್ರಂಟ್ ಅಂತ ಇದೆ. ಅದು ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ. ಇಂಟಿಗ್ರಲ್ ಮಲ್ಟಿಪಲ್ ಅಂದರೆ ನಾವು ಎನ್ ಇಂಟು ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್. ಸೊ ಏನಾಗಿದೆ ಕನ್ಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಎನ್ ಲ್ಯಾಂಬ್ಡಾ. ಎ ಬಿ ಮತ್ತು ಬಿ ಸಿಗೆ ನಾವು ಆಲ್ರೆಡಿ ವ್ಯಾಲ್ಯೂಸ್ ಗೊತ್ತಿದೆ. ಎ ಬಿ ಅಂದರೆ ಡಿ ಇಂಟು ಸೈನ್ ಥೀಟಾ ಪ್ಲಸ್ ಬಿ ಸಿ ಅಂದರೆ ಡಿ ಇಂಟು ಸೈನ್ ಥೀಟಾ ಈಸ್ ಈಕ್ವಲ್ ಎನ್ ಲ್ಯಾಂಬ್ಡಾ. ಡಿ ಇದೆ, ಸೊ ಏನು ಹೇಳುತ್ತೆ ಅದು ಸೇಮ್ ಟರ್ಮ್ಸ್ ಇರೋದ್ರಿಂದ ಆ್ಯಡ್ ಮಾಡ್ಬೋದು. 2D sin theta is equal n lambda. 2D sin theta is equal n lambda. This is the Braggs equation. 2D sin theta is equal n lambda. Here n is the integer. Integer ಅಂದರೆ ವ್ಯಾಲ್ಯೂ ಏನು ಕೊಡ್ಬೋದು n is equal 1 2 3 ಈ ರೀತಿ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು. ಸೊ D is the ಸ್ಪೇಸ್ ಬಿಟ್ವೀನ್ ದಿ ಕ್ರಿಸ್ಟಲ್ ಪ್ಲೇನ್ಗಳ ಮಧ್ಯೆ ಇರುವ ಸ್ಪೇಸ್ನ ನಾವು ಡಿ ಅಂತ ಹೇಳ್ತೀವಿ. ಎನ್ ಈಸ್ ದಿ ಇಂಟೀಜರ್, ಲ್ಯಾಂಬ್ಡಾ ಈಸ್ ದಿ ವೇವ್ ಲೆಂತ್, 2 ಈಸ್ ದಿ ಕಾನ್ಸ್ಟೆಂಟ್. ಸೊ ದಿಸ್ ಇಕ್ವೇಷನ್ ಈಸ್ ದಿ ಬ್ರಾಗ್ಸ್ ಇಕ್ವೇಷನ್. 1 ಮಾರ್ಕ್ಸಿಗೆ ಬೇಕಾದರೂ ಕೇಳ್ತಾರೆ ನಿಮಗೆ. 1 ಮಾರ್ಕಿಗೆ ಕೇಳಿದಾಗ ರೈಟ್ ದಿ ಬ್ರಾಗ್ಸ್ ಇಕ್ವೇಷನ್ ಅಂದಾಗ 2D sin theta ಈಸ್ ಈಕ್ವಲ್ ಎನ್ ಲ್ಯಾಂಬ್ಡಾ. ಎನ್ ವ್ಯಾಲ್ಯೂ ಈಸ್ 1 2 3 ಈ ರೀತಿ ನಾವು ಕೊಡ್ತಾ ಹೋಗ್ಬೋದು. ಈ ಇಕ್ವೇಷನ್ ಈಸ್ ಆಲ್ಸೋ ರಿಟರ್ನ್ ಆ್ಯಸ್ ಟೀಟಾ ಈಸ್ ಈಕ್ವಲ್, ಟೀಟಾದಿಂದ ಇದ್ದಾಗ ಸೈನ್ ಈ ಕಡೆ ಹೋದರೆ ಸೈನ್ ಇನ್ವರ್ಸ್ ಆಗುತ್ತೆ. ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎನ್ ಲ್ಯಾಂಬ್ಡಾ ಡಿವೈಡ್ ಬೈ 2D. 2D ಇರೋದು ಈ ಕಡೆ ಡಿವೈಡ್ ಆಗುತ್ತೆ, ಮಲ್ಟಿಪ್ಲೈ ಇರೋದು. ಸೊ ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎನ್ ಲ್ಯಾಂಬ್ಡಾ ಬೈ 2D. ಇದು ಇವಾಗ ನಾವು ಎನ್ ಅಂದರೆ ನಮಗೆ ಗೊತ್ತಿದೆ, ಎನ್ ಈಸ್ ಈಕ್ವಲ್ ಎನ್ಗೆ ವ್ಯಾಲ್ಯೂ 1 ಇಂಟೀಜರ್ ಆಗಿದೆ. ಸೊ 1 2 3 ಈ ರೀತಿ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು. ಎನ್ ಈಸ್ 1, ಎನ್ ಈಸ್ ಈಕ್ವಲ್ 1 ಕೊಟ್ಟಿದ್ದೀವಿ ಅಂದರೆ ಟೀಟಾ ಈಸ್ ಈಕ್ವಲ್ ಏನಾಗುತ್ತೆ ವ್ಯಾಲ್ಯೂ ಎನ್ ಈಸ್ ಈಕ್ವಲ್ 1 ಕೊಟ್ಟಿದ್ದೀವಿ. ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎನ್ ಅಂದರೆ 1 ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ 2D ಇದೆ. ಏನಾಗುತ್ತೆ ವೆನ್ ಎನ್ ಈಸ್ ಈಕ್ವಲ್ 1 ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎನ್ ಅಂದರೆ ಏನಾಗಿದೆ 1 ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ 2D. ವೆನ್ ಎನ್ ಈಸ್ ಈಕ್ವಲ್ ಟು ಎನ್ಗೆ ನಾವು 2 ಕೊಟ್ಟಾಗ ಏನಾಗುತ್ತೆ ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಥೀಟಾ ಟು ಎನ್ ಈಸ್ ಈಕ್ವಲ್ ಟು 2 ಅಂದರೆ 2 ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ 2 ಇಂಟು ಡಿ ಆಗುತ್ತೆ. ನ್ಯೂಮರೇಟರ್ ಡಿನೋಮಿನೇಟರಲ್ಲಿ 2 ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ದೆನ್ ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಲ್ಯಾಂಬ್ಡಾ ಬೈ ಡಿ. ಸೈನ್ ಇನ್ವರ್ಸ್ ಆಫ್ ಲ್ಯಾಂಬ್ಡಾ ಬೈ ಡಿ ಆಗುತ್ತೆ. ನಾವು ಫಸ್ಟ್ ಒನ್ ಎನ್ ಈಸ್ ಈಕ್ವಲ್ 1 ಆದಾಗ ಸೈನ್ ಇನ್ವರ್ಸ್ ಆಫ್ ಲ್ಯಾಂಬ್ಡಾ ಬೈ 2D ಇದೆ, ಅದು ಫಸ್ಟ್ ಆರ್ಡರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಎನ್ ಈಸ್ ಈಕ್ವಲ್ ಟು 2 ಆದಾಗ ಟೀಟಾ ಈಸ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಲ್ಯಾಂಬ್ಡಾ ಬೈ ಡಿನ ಸೆಕೆಂಡ್ ಆರ್ಡರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅದೇ ರೀತಿ ಎನ್ ಈಸ್ ಈಕ್ವಲ್ ಟು 3 ಮಾಡಿದಾಗ ಬರುವಂತಹ ಆನ್ಸರ್ನ ಥರ್ಡ್ ಆರ್ಡರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೈನ್ನ ನಾವು
ಸೈನ್ ಥೀಟಾ ಈಸ್ ಈಕ್ವಲ್ ಸೈನ್ ಥೀಟಾ, ಈ ಇಕ್ವೇಷನಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ 1. ಸೈನ್ ಥೀಟಕ್ಕೆ ನಾವು 1 ಕೊಟ್ಟರೆ ಏನಾಗುತ್ತೆ? ಇಕ್ವೇಷನ್ 1 ಬಿಕಮ್, ಈ ಇಕ್ವೇಷನ್ ಅಲ್ಲ, ಈ ಇಕ್ವೇಷನ್ ತಗೊಳ್ಳೋಣ. ಬ್ರಾಕ್ಸ್ ಇಕ್ವೇಷನ್ ಇದಲ್ವಾ, ಇದರಲ್ಲಿ ಸೈನ್ ಥೀಟಾ ವ್ಯಾಲ್ಯೂ 1 ಕೊಟ್ಟಿದ್ದೀವಿ. ದಟ್ ಮೀನ್ಸ್ ಸೈನ್ ಥೀಟಾ ಅಂದರೆ ಈಸ್ ಈಕ್ವಲ್ 1. ಸೈನ್ ಥೀಟಾ 1 ಅಂತ ಆಯಿತು ಅಂದರೆ ಫೈಂಡ್ ಔಟ್ ಮಾಡಬೇಕು ಡಿ. ಏನು ಉಳಿತದೆ ಇಲ್ಲಿ? ಈ ವ್ಯಾಲ್ಯೂ ಇಷ್ಟು 1 ಆಯಿತು ಅಂದರೆ 2D ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಆಗುತ್ತೆ. ಡಿ ಮಾತ್ರ ಬೇಕು ಅಂದರೆ ಏನಾಗುತ್ತೆ? ಎನ್ ಲ್ಯಾಂಬ್ಡಾ ಬೈ 2 ಆಗುತ್ತೆ. ವೇರ್ ಡಿ ಇಸ್ ದಿ ಇಂಟರ್ಪ್ಲೇನರ್ ಡಿಸ್ಟೆನ್ಸ್ ಆಗುತ್ತೆ. ಹೇಗೆ ಹೇಳಿದ್ವಿ ಅಂದರೆ, ಈ ಇಕ್ವೇಷನ್ ತಗೊಳ್ಳೋಣ. ಈ ಇಕ್ವೇಷನಲ್ಲಿ ಈ ಸೈನ್ ವ್ಯಾಲ್ಯೂ 1 ಆಯಿತು ಅಂದರೆ ಉಳಿಯುವಂಥದ್ದು 2D ಈಸ್ ಈಕ್ವಲ್ ಎನ್ ಲ್ಯಾಂಬ್ಡಾ ಆಗುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇನ್ ಅಂದರೆ ಇಂಟರ್ಪ್ಲೇನ್, ಎರಡು ಪ್ಲೇನ್ಗಳ ಮಧ್ಯೆ ಇರುವ ಡಿಸ್ಟೆನ್ಸ್ನ ಡಿ ಅಂತ ಹೇಳ್ತೀವಿ. ಎನ್ ಲ್ಯಾಂಬ್ಡಾ ಡಿವೈಡ್ ಬೈ ಡಿ. ನಿಮಗೆ ಕೇಳ್ಬೋದು, ಈ ಇಕ್ವೇಷನ್ ಮೇಲೆ ಪ್ರಾಬ್ಲಮ್ ಕೇಳ್ಬೋದು, ಫೈಂಡ್ ಔಟ್ ಮಾಡಿ ಡಿಸ್ಟೆನ್ಸ್, ಇಲ್ಲಾಂದರೆ ನಿಮಗೆ ಡಿಸ್ಟೆನ್ಸ್ ಕೊಡ್ಬೋದು, ಲ್ಯಾಂಬ್ಡಾ ವೇವ್ ಲೆಂತ್ನ ಫೈಂಡ್ ಔಟ್ ಮಾಡಿ ಅನ್ಬೋದು, ವೇವ್ ಲೆಂತ್ ಎಲ್ಲ ಕೊಡ್ಬೋದು, ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತಲೂ ಕೇಳ್ಬೋದು. ಕೇಳಿದಾಗ ಈ ರೀತಿ ಬರಿಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿರೈವೇಷನ್ ಆಫ್ ಎಕ್ಸ್ರೇ ಡಿಫ್ರಾಕ್ಷನ್ ಆ್ಯಂಡ್ ಬ್ರಾಗ್ಸ್ ಲಾ. ಬ್ರಾಗ್ಸ್ ಲಾನ ನೀವು ಫೈಂಡ್ ಔಟ್ ಮಾಡಿ ಅಂದರೆ ಇಕ್ವೇಷನ್ ಆಫ್ ಬ್ರಾಗ್ಸ್ ಲಾ 2D sin theta is equal to n lambda is the equation of Braggs law. ವೆರಿ ವೆರಿ ಇಂಪಾರ್ಟೆಂಟ್, ಇಂಟರ್ನಲ್ ಆ್ಯಂಡ್ ಮೇನ್ ಎಕ್ಸಾಮಿಗೆ ಬರುವಂತಹ ಕ್ವಶನ್ ಇದು.